10 ರೂಪಾಯಿ ಮಾಡ್ತೀವಿ ಇಲ್ಲ 15 ರೂಪಾಯಿ ಮಾಡ್ತೀವಿ. ದೊಡ್ಡದಲ್ವ ಯಜಮಾನ್ರೆ? ಎಲ್ಲ ಮೋದಿ ಅವ್ರದ್ದು, ನಮ್ದಲ್ಲ. ಎಲ್ಲ ಕೊಡುಗೆಗಳು ಮೋದಿ ಅವ್ರದ್ದು. ರೆವಿನ್ಯೂ ಪ್ರಾಬ್ಲಮ್ ಒಂದೇ ಭಾರತ ಆಗೋದಿಲ್ಲ. ರೆವಿನ್ಯೂ ಪ್ರಾಬ್ಲಮ್ ಇತ್ತು ತಿರುಪತಿ ಗಾಡಿಗೆ ಅಂತ ನಮ್ಮ ಕಡೆಯಿಂದ ಹೋಗ್ತಾರದು ಪ್ರಾಯೋಗಿಕವಾಗಿ ಒಂದು 6 ತಿಂಗಳು ಬಿಟ್ಬಿಟ್ಟು ಆಮೇಲೆ ತಾಳಿ ನೋಡ್ರಿ ಯಜಮಾನ್ರೆ, ನೀವು ಅದು ನಿಮ್ಮ ಕಾಂಗ್ರೆಸ್ ಕಾಲದಲ್ಲಿ ಏನು ಮಾಡೋರು? ಕಾಂಗ್ರೆಸ್ ಅಲ್ಲ ಸ್ವಲ್ಪ ಕಾಲಪ್ಪ ಇದೆ. ಏನು ಮಾಡೋರು? ಓಡಿಸೋರು, ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡೋರು. ಮೋದಿಯವರು ಕೊರೋನಾದಲ್ಲಿ 37 ಟ್ರೈನ್ ನಿಂತೋಗಿತ್ತು, 37 ಮನೆ ಓಪನ್ ಮಾಡೋದು. ಇದರೊಳಗೆ ಪ್ಯಾಸೆಂಜರ್ ಟ್ರೈನಲ್ಲಿ 100 ರೂಪಾಯಿ ಟಿಕೆಟು ನಾವು ಕೊಡ್ತಾ ಇರೋದು 54 ರೂಪಾಯಿಗೆ. ಮೊನ್ನೆ ಕೇವಲ 1% 1 ಪೈಸಾ ಜಾಸ್ತಿ ಮಾಡಿದ್ಕೇನೆ ದೊಡ್ಡ ಗಲಾಟೆ ಎತ್ಕೊಂಡು. ಅದು ಬಿಟ್ಟರೆ ಏನೂ ಇಲ್ಲ. ಒಂದು ನಿಮಗೆ ಯಾವುದೇ ಟ್ರೈನ್ಗಳು, ಪ್ಯಾಸೆಂಜರ್ ಟ್ರೈನ್ಗಳು ಅಂತ ಲಾಭದಾಯಕ ಅಲ್ಲ. ಗೂಡ್ಸ್ ಇದೆಯಲ್ಲ, ಗೂಡ್ಸಲ್ಲಿ ಇದಾಗ್ತದೆ. ಮತ್ತು ದೇಶಕ್ಕೆ ಪ್ರಯಾಣ ಮಾಡೋರು ಇನ್ನೆಲ್ಲಿ ಹೋಗಬೇಕು? ರೋಡ್ನಲ್ಲಿ ಹೋದರೆ ಆಕ್ಸಿಡೆಂಟ್ಗಳು. ಅದಕ್ಕೆ ನನಗನ್ನಿಸ್ತದೆ ಇನ್ನೊಂದು 6 ತಿಂಗಳೊಳಗಡೆ ನೀವು ನಿರೀಕ್ಷೆ ಮಾಡಿದಷ್ಟು ಇನ್ನೂ ಒಂದಷ್ಟು ಟ್ರೈನ್ ಬರ್ತಾವೆ. ಮತ್ತು ಹಳೇ ಬೋಗಿಗಳನ್ನೆಲ್ಲ ತೆಗಿತಾ ಇದ್ದೀವಿ ಯಜಮಾನ್ರೆ. ಹಳೇ ಬೋಗಿಗಳೇನಿದೋ ಅವೆಲ್ಲವೂ ಕೂಡ ಶಿಫ್ಟ್ ಮಾಡಿ ಹೊಸದು ಮಾಡ್ತಾಯಿದ್ದೀವಿ. ಮತ್ತು ಒಂದು ಮೋದಿಯವರು ಬಡ್ಜೆಟನ್ನು ತೆಗೆದು ಜನರಲ್ ಬಡ್ಜೆಟ್ ಹಾಕ್ತಾರೆ. ನಮ್ಮ ಬಡ್ಜೆಟ್ ಎಷ್ಟು ಗೊತ್ತಾ? 3 ಲಕ್ಷ ಕೋಟಿ. ರೈಲ್ವೆ ಡಿಪಾರ್ಟ್ಮೆಂಟು ಬರೀ ಬಂದವರು 3 ಲಕ್ಷ ಕೋಟಿ. ಅದಲ್ದಿರ ಬೇರೆ ಬೇರೆ ಪ್ರಾಜೆಕ್ಟ್ಗಳು. ಮೋದಿಯವ್ರ ತಲೆಯಲ್ಲಿ ಏನಿದೆ? ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಆಗಬೇಕು, ರಾಜ್ಯ ಆಗಬೇಕಾದ್ರೆ ಜಿಲ್ಲೆ ಆಗಬೇಕು, ಜಿಲ್ಲೆ ಆಗಬೇಕಾದ್ರೆ ತಾಲೂಕು ಆಗಬೇಕು. ಇವೆಲ್ಲಕ್ಕೂ ಗ್ರೋತ್ ಇಂಜಿನ್ ಯಾವುದು? ರೈಲ್ವೆ. ಒಂದು ದಿನಕ್ಕೆ 2 ಕೋಟಿ ಜನ ಓಡಾಡ್ತಾರೆ. ಬೆಂಗಳೂರಿಗೆ ಒಂದು ದಿನಕ್ಕೆ 600 ಚಿಲ್ಲರೆ ಟ್ರೈನ್ಗಳು ಬರ್ತಾವ್ರೆ. ಈಗ ನೀವು ನಂಬೋದಿರೋ ದಿಗ್ಲಾಯ್ತದೆ. ನನಗೆ ಇದೇ ಇಷ್ಟು ಮಾತ್ರ ಹೇಳ್ತೀನಿ, ಕುಡಿಗಲ್ಲು ಬೆಳೀತಾರೆ. ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅಂದರೆ, ಮಳೆ ಬರ್ತಾ ಇಲ್ಲ ಕಾಲಕ್ಕೆ ಸರಿಯಾಗಿ. 45ರಿಂದ 50 ಹಳ್ಳಿಗಳಿಗೆ ನೀರು ಹೋಗೋದು ಏತ ನೀರಾವರಿ ಯೋಜನೆ. ಇದನ್ನು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಕ್ಷಣ ಇದನ್ನು ಪರಿಹಾರನ ಮಾಡಿಕೊಡ್ಬೇಕು. ಕೆಲಸನ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಇದನ್ನು ಹೊಸ ಪೈಪ್ಲೈನನ್ನು ಹಾಕಬೇಕಲ್ಲಿ. ಆ ಪೈಪ್ಲೈನ್ ಪದೇ ಪದೇ ಸರಿಯಾಗಿರಲಿ ಇಲ್ಲದ್ರಿಂದ ಅಳತೆ ಆಗಿದೆ. ಅಧಿಕಾರಿಗಳ ಜೊತೆ ಪರಿಶೀಲನೆ ಮಾಡಿ ಅದನ್ನು ಸರಿಯಾದ ರೀತಿ ಕ್ರಮ ಕೈಗೊಂಡು ಆ ಕೆಲಸವನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ನಮ್ಮ ರೈತ ಸಂಘಟನೆಯಿಂದ. ಆಮೇಲೆ ಇದನ್ನೇನಾದರೂ ನೀವು ಜಲ್ದಿ ಅದನ್ನ ಕೆಲಸನ ಪೂರ್ಣಗೊಳಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿ ರಸ್ತೆ ತಡೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಕರ್ನಾಟಕ ರೈತ ಸೇನೆ ವತಿಯಿಂದ.